ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನನ್ನ ಸಿಸ್ಟರ್ ಅವರು ಕಿಚನ್ ಮೇನಿ ಅಂತ ಒಂದು ಫುಡ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದಯವಿಟ್ಟು ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಇದು ನಿಮ್ಮ ಕನ್ನಡಕವರನ್ನ ವಿನಂತಿ ಸ್ನೇಹಿತರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಶಾಪ್ ಯಾವುದು ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಸ್ನೇಹಿತರೆ. ಇಂದಿನ ಶಾಪ್ ಒಂದು ಕ್ಲೀನಿಂಗ್ ಐಟಮ್ಸ್ಗೆ ರಿಲೇಟೆಡ್ ಶಾಪ್ ಸ್ನೇಹಿತರೆ. ಸೊ ಅದನ್ನ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಬೇಕಂದ್ರೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಿಮಗೆ ಶಾಪ್ನ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಯಾವ ರೀತಿ ಶಾಪ್ ಅಪ್ಪ ಇದು ಸ್ನೇಹಿತರೆ. ಈ ಶಾಪ್ ಒಂದು ಹೌಸ್ ಕೀಪಿಂಗ್ ಐಟಮ್ಸ್ಗಳು, ಮೇಂಟೆನೆನ್ಸ್ ಐಟಮ್ಸ್ಗಳು, ಕ್ಲೀನಿಂಗ್ ಮಟೀರಿಯಲ್ಸ್, ಕೆಮಿಕಲ್ಸ್, ಹೈಜಿನಿಕ್ ಪ್ರಾಡಕ್ಟ್ಸ್, ಟಿಶ್ಯೂ ಪ್ರಾಡಕ್ಟ್ಸ್, ಗಾರ್ಬೇಜ್ ಬ್ಯಾಗ್ಗಳು, ಡಿಸ್ಪೋಸಿಬಲ್ ಐಟಮ್ಸ್ಗಳು, ಪ್ಲಾಸ್ಟಿಕ್ ಐಟಮ್ಸ್ಗಳು, ಪರ್ಫ್ಯೂಮರಿ ಐಟಮ್ಸ್ಗಳು, ಹಾಗೆ ಡೋರ್ ಮ್ಯಾಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ, ಬರ್ತ್ಡೇ ಪ್ರಾಡಕ್ಟ್ಗಳು. ಸೊ ಈ ತರ ಏನೇನು ಐಟಮ್ಸ್ಗಳು ಇಟ್ಕೊತಾರಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸದ್ಯಕ್ಕೆ ತುಂಬಾ ಸೇಲ್ ಆಗ್ತಿರುವಂತಹ ಮಾಸ್ಕ್ಗಳಿರ್ಬೋದು, ಹ್ಯಾಂಡ್ ಸ್ಯಾನಿಟೈಸರ್, ಹ್ಯಾಂಡ್ ವಾಶ್ಗಳನ್ನು ಕೂಡ ನೀವು ಸೊ ಅದಕ್ಕೆ ರಿಲೇಟೆಡ್ ಶಾಪ್ ಆಗಿದೆ ಸ್ನೇಹಿತರೆ. ಓಕೆ, ಇದರಲ್ಲಿ ನಿಮಗೆ ಫಿನೈಲ್ಸ್ ಇರ್ಬೋದು, ಟಾಯ್ಲೆಟ್ ಕ್ಲೀನರ್, ಬ್ಲೀಚಿಂಗ್ ಪೌಡರ್ಗಳು, ಸೊ ಬೇರೆ ಬೇರೆ ಎಲ್ಲ ರೀತಿಯ ಐಟಮ್ಸ್ಗಳು ಸಿಗ್ತವೆ ಸ್ನೇಹಿತರೆ. ಸೊ ಈ ತರದ್ದು ಡೆಡಿಕೇಟೆಡ್ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಕ್ಲೀನಿಂಗ್ ಐಟಮ್ಸ್, ಸೊ ಈ ತರ ಅಂತ ಹೇಳ್ಬೋದು. ಸೊ ಈ ತರ ಒಂದು ಶಾಪ್ ಇದಾಗಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದರ ವಿಶೇಷತೆ ಏನು, ಯಾಕೆ ಈ ಶಾಪ್ ಅನ್ನ ಮಾಡ್ಬೇಕಾಗತ್ತೆ ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರ ಮೇನ್ ಏನಂತಂದ್ರೆ ಇಲ್ಲಿ ಡೆಫಿನೆಟ್ಲಿ ಎಲ್ಲ ಐಟಮ್ಗಳು ಬೇರೆ ಬೇರೆ ಅಂಗಡಿಗಳಲ್ಲಿ ಲಭ್ಯವಾಗ್ತವೆ. ಆದರೂ ಕೂಡ ಎಲ್ಲ ಅಂಗಡಿಗಳಲ್ಲಿ ಎಲ್ಲ ಪ್ರಾಡಕ್ಟ್ ಸಿಗಲ್ಲ. ಹೌದು ಸ್ನೇಹಿತರೆ, ತುಂಬಾ ಜನ ಆಕ್ಚುಲಿ ಎಲ್ಲಾ ಪ್ರಾಡಕ್ಟ್ಗಳು ಒಂದೇ ಕಡೆ ಸಿಗೋದನ್ನ ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಸೂಪರ್ ಮಾರ್ಕೆಟ್ಗಳು ಉಟ್ಕೊಂಡಿರೋದು, ತುಂಬಾ ಓಡ್ತಾ ಇರೋದು ಕೂಡ. ಸೊ ಇದೊಂಥರ ಕ್ಲೀನಿಂಗ್ ಐಟಮ್ಗಳ ಮಿನಿ ಸೂಪರ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೆಚ್ಚಿನ ಜನ ಇಂತಹ ಅಂಗಡಿಗಳನ್ನ ಡೆಫಿನೆಟ್ಲಿ ಪ್ರಿಪೇರ್ ಮಾಡ್ತಾರೆ ಸ್ನೇಹಿತರೆ. ಸೊ ಎಲ್ಲದೂ ಒಂದೇ ಕಡೆ ಸಿಗೋದಿದ್ರೆ ಯಾಕೆ ಬೇರೆ ಕಡೆ ಹೋಗ್ಬೇಕು? ಒಂದ್ಸಲ ನಿಮ್ಮ ಅಂಗಡಿಗೆ ಯಾರಾದ್ರೂ ಈ ತರ ಅಂಗಡಿಗೆ ಬಂದ ಕಸ್ಟಮರ್ ಡೆಫಿನೆಟ್ಲಿ ಮತ್ತೆ ಬೇರೆ ಕಡೆ ಹೋಗಲ್ಲ. ಯಾಕಂದ್ರೆ ಎಲ್ಲ ಇಲ್ಲೇ ಸಿಗೋದ್ರಿಂದ ರಿಪೀಟ್ ಕಸ್ಟಮರ್ಗಳು ಡೆಫಿನೆಟ್ಲಿ ಸಿಗ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಶಾಪ್ಗಳನ್ನ ಓನ್ಲಿ ಬಿಗ್ ಸಿಟೀಸ್ಗಳಲ್ಲಿ ಮಾಡ್ಬೇಕಂತಿಲ್ಲ. ಡೆಫಿನೆಟ್ಲಿ ಎಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ, ಅದು ಹಳ್ಳಿ ಆಗಲಿ ಚಿಕ್ಕ ಪುಟ್ಟ ಊರುಗಳಾಗಲಿ ಯಾವುದೇ ಇರಲಿ, ಹೆಚ್ಚಿನ ಜನಸಂಖ್ಯೆ ಇರುವಂತಹ ಯಾವುದೇ ಸಿಟೀಸಲ್ಲೂ ಯಾವುದೇ ಊರಲ್ಲೂ ಕೂಡ ಈ ತರ ಅಂಗಡಿಗಳನ್ನ ತೆಗೆಯಬಹುದು, ಪ್ಲಸ್ ಒಳ್ಳೆಯ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿ ಓನ್ಲಿ ರೆಸಿಡೆನ್ಷಿಯಲ್ ಅಷ್ಟೇ ಅಲ್ಲ, ಕಮರ್ಷಿಯಲ್ ಪೀಪಲ್ಗಳು ಕೂಡ, ಕಮರ್ಷಿಯಲ್ ಅಗತ್ಯಗಳಿಗೂ ಕೂಡ ನಿಮ್ಮ ಹತ್ರ ಪರ್ಚೇಸ್ ಮಾಡಕ್ ಬರ್ತಾರೆ. ಹೌದು, ಮನೆಗಳಿಗೂ ಬೇಕು, ಬೇರೆ ಬೇರೆ ಕಮರ್ಷಿಯಲ್ ಇರೋದು ಎಲ್ಲ ಅಂಗಡಿಗಳಿಗೂ, ಹೋಟೆಲ್ಗಳಿಗೆ, ಅಂಗಡಿಗಳಿಗೆ, ಬೇರೆ ಬೇರೆ ಇದಕ್ಕೂ ಕೂಡ ಎಲ್ಲ ರೀತಿಯ ಕ್ಲೀನಿಂಗ್ ಐಟಮ್ಗಳು ಬೇಕಾಗೇ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇದು ಬೇಕಾಗುವಂಥದ್ದು. ಅಷ್ಟೇ ಅಲ್ಲದೆ ರೆಗ್ಯುಲರ್ ಆಗಿ ಬೇಕಾಗುವಂಥದ್ದು. ಇವತ್ತು ಬಂದ್ಬಿಟ್ಟು ಇನ್ನೇ 2-3 ತಿಂಗಳು ಬಿಟ್ಟು ಬರ್ತಾರೆ ಅಂತಿಲ್ಲ, ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಪ್ರತಿಯೊಂದು ಕಸ್ಟಮರ್ಗಳು ಕೂಡ ನಿಮ್ಮ ಹತ್ರ ರೆಗ್ಯುಲರ್ ಆಗಿರ್ತಾರೆ ಸ್ನೇಹಿತರೆ. ಸೊ ಆದ್ದರಿಂದ ಈ ಅಂಗಡಿಗಳಿಗೆ ಹೆಚ್ಚಿನ ಮಹತ್ವ ಇದೆ ಸ್ನೇಹಿತರೆ. ಇನ್ನೊಂದು ವಿಚಾರ ಅಂತಂದ್ರೆ ಎಕ್ಸ್ಪೈರಿ. ಹೌದು ಸ್ನೇಹಿತರೆ, ಹೆಚ್ಚಿನ ಪ್ರಾಡಕ್ಟ್ಗಳು ಇದರಲ್ಲಿ ಎಕ್ಸ್ಪೈರಿ ತುಂಬಾ ಲಾಂಗ್ ಇರುತ್ತೆ. 1 ಇಯರ್ ಇರ್ಬೋದು, 2 ಇಯರ್ ಇರ್ಬೋದು, ಕೆಲವೊಂದು ಪ್ರಾಡಕ್ಟ್ಗಳಿಗಂತೂ ಎಕ್ಸ್ಪೈರಿನೇ ಇರಲ್ಲ. ಸೊ ಆದ್ದರಿಂದ ಎಕ್ಸ್ಪೈರಿ ವಿಷಯದಲ್ಲಿ, ಈ ನಷ್ಟದ ವಿಚಾರದಲ್ಲಿ ಇದು ತುಂಬಾ ಉಪಯುಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಶಾಪ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ? ನಾನು ಮುಂಚೆನೆ ತಮ್ಮನೇಲಲ್ಲೇ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಓನ್ಲಿ 20,000 ಇನ್ವೆಸ್ಟ್ಮೆಂಟ್ ಸಾಕು. ಹಾಗಾದ್ರೆ ಮೊದಲನೇದಾಗಿ ಬರುವಂಥದ್ದು ಅಂಗಡಿ ಬಾಡಿಗೆ, ಅಡ್ವಾನ್ಸ್ ಸ್ನೇಹಿತರೆ. ಹೌದು, ಬಾಡಿಗೆ ಮತ್ತೆ ಅಡ್ವಾನ್ಸ್ ಸ್ನೇಹಿತರೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ದೊಡ್ಡ ಅಂಗಡಿಯನ್ನ ತಗೊಳ್ಳೋಕೆ ಹೋಗಬೇಡಿ. ಈ ಮೇನ್ ಅಂಗಡಿಯ ಪಕ್ಕದಲ್ಲಿ ಈ ಸ್ಟೆಪ್ ಕೆಳಗಡೆ ಅಂಗಡಿ ಇರ್ತಾರೆ, ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಚಿಕ್ಕದಲ್ಲಿ ಈ ಕಾರಿಡಾರ್ಗೋಸ್ಕರ ಬಿಟ್ಟಿರ್ತಾರೆ ಜಾಗ, ಆ ತರ ಜಾಗಗಳನ್ನು ಕೂಡ ಯೂಸ್ ಮಾಡ್ಬೋದು. ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಬೆಟರ್, ನೋ ಇಶ್ಯೂಸ್. ಅಲ್ಲಿ ನೀವು ಅಡ್ವಾನ್ಸ್ ಅನ್ನ ಕೊಡಬೇಕಾಗುತ್ತೆ. ನಾನು ಆಕ್ಚುಲಿ ನಿಮ್ಗೆಲ್ಲ ಅಡ್ವಾನ್ಸ್ ಅನ್ನ ನಾನು ಇಲ್ಲಿ ಆಡ್ ಮಾಡಲ್ಲ, ಯಾಕಂದ್ರೆ ಡಿಫ್ರೆಂಟ್ ಏರಿಯಾಗೆ ತಕ್ಕಾಗಿ ಡಿಫ್ರೆಂಟ್ ಇದ್ದಿರುತ್ತೆ. ಸೊ ಅಡ್ವಾನ್ಸ್ ಅನ್ನ ಬಿಟ್ಬಿಡೋಣ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, ದಯವಿಟ್ಟು ಚಿಕ್ಕ ಅಂಗಡಿಗಳನ್ನ ಪ್ರಿಪೇರ್ ಮಾಡಿ ಸ್ನೇಹಿತರೆ. ಓಕೆ, ಚಿಕ್ಕ ಅಂಗಡಿ ಅಥವಾ ಅಗಲವಾಗಿರುವಂತಹ ಸ್ಮಾಲ್ ಅಂಗಡಿ, ತುಂಬಾ ಇದು ಬೇಕಾಗಿಲ್ಲ, ಅದಕ್ಕೆ ಡೆಪ್ತ್ ಬೇಕಾಗಿಲ್ಲ. ಒಳಗಡೆ ತುಂಬಾ ದೊಡ್ಡದಾಗಿರ್ಬೇಕು, ಮಟೀರಿಯಲ್ ತುಂಬಿಸಿಟ್ಕೊಬೇಕು, ಸೀನೇ ಇಲ್ಲ. ನಾನು ನಿಮ್ಗೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಕೇಳಿ. ಓಕೆ, ಸೊ ಮೊದಲನೇದಾಗಿ ನಿಮ್ಗೆ ಇದೆಲ್ಲ ಅಡ್ವಾನ್ಸ್ ಮತ್ತೆ ಬಾಡಿಗೆನ ಬಿಟ್ಬಿಟ್ರೆ ನಿಮಗೆ ಮೇನ್ ಆಗಿ ಬೇಕಾಗಿರುವಂಥದ್ದು ಶೆಲ್ಫ್ಸ್ಗಳು. ಹೌದು, ದಯವಿಟ್ಟು ವುಡನ್ ಶೆಲ್ಫ್ಸ್ಗಳನ್ನು ದೊಡ್ಡದಾಗಿ ಜಬರ್ದಸ್ತ್ ಇಂಟೀರಿಯರ್ಸ್ ಏನು ಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಸಂಡೆ ಬಜಾರ್ ಅಂತ ಇದೆ, BVK ಅಯ್ಯಂಗಾರ್ ರೋಡಲ್ಲಿ ಸಂಡೆ ಇದಾಗುತ್ತೆ, ಒಂದು ಸಂಡೆ ಬಜಾರ್ ಅಂತ ಆಗುತ್ತೆ. ಅಲ್ಲಿ ನಿಮಗೆ ಇದ್ದು ಮೆಟಲ್ ಶೆಲ್ಫ್ಸ್ಗಳು ಸಿಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಫಿಟ್ಟಿಂಗ್ ಮಾಡುವಂಥದ್ದು, ಫುಲ್ ಬಂಡಲ್ ತಗೊಂಡೋಗ್ಬಿಟ್ಟು ಇದು ಬೇರೆ ಬೇರೆ ಇನ್ಸ್ಟಾಲ್ ಮಾಡಿರುವಂಥದ್ದು ತೊಗೊಂಡೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ನಿಮ್ಮ ಶಾಪ್ಗಳಲ್ಲಿ ಅದನ್ನ ಇದು ಮಾಡುವಂಥದ್ದು, ಇನ್ಸ್ಟಾಲ್ ಮಾಡುವಂಥದ್ದು, ಫಿಟ್ಟಿಂಗ್ ಮಾಡುವಂಥದ್ದು. ಸೊ ಈ ಥರದ್ದು ಸಿಗುತ್ತೆ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಮಾಮೂಲಿಯಾಗಿರುವಂಥ ಒಂದು ಚಿಕ್ಕ ಅಂಗಡಿಯಲ್ಲಿ ಸೆಲ್ಫ್ಸ್ಗಳನ್ನು ಸೆಟಪ್ ಮಾಡ್ತೀವಿ ಅಂದ್ರೂ ಕೂಡ ನಿಮಗೆ
ಕೇವಲ 5000 ರುಪೀಸ್ಗೆ ಬೇಜಾನ್ ಸೆಲ್ಫಿಗಳು ಸಿಗ್ಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿಂದ ನೀವು ಇದನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಆನ್ಲೈನ್ ಅಲ್ಲಿ ಬೇಕಂದ್ರೆ ಡೆಫಿನೆಟ್ಲಿ indiamart.com ಅಲ್ಲಿ ಕೂಡ ಈ ತರ ಶೆಲ್ಫ್ಗಳು ಲಭ್ಯವಿದೆ ಸ್ನೇಹಿತರೆ. ಸೊ ಈ ತರ ಶೆಲ್ಫ್ಗಳು ಸಾಕು, ಓನ್ಲಿ 5000 ರುಪೀಸ್ಗೆ ಆರಾಮಾಗಿ ಸಿಗ್ಬಿಡುತ್ತೆ. ಸೊ ಅದರ ಜೊತೆಯಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಮಟೀರಿಯಲ್ಗಳು ಸ್ನೇಹಿತರೆ. ಮಟೀರಿಯಲ್ಗಳು ನಿಮಗೆ ಕೇವಲ 15,000 ಮಟೀರಿಯಲ್ ಇಂದ ನೀವು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಮಟೀರಿಯಲ್ನ ಎಲ್ಲಿಂದ ತರುವಂಥದ್ದು? ದಯವಿಟ್ಟು ಮಟೀರಿಯಲ್ಗಳನ್ನು ನೀವು ಮ್ಯಾನುಫ್ಯಾಕ್ಚರ್ ಇಂದ ತರಿಸ್ಕೊಬೇಕು. ಹೌದು, ಎಲ್ಲೆಲ್ಲಿ ಫ್ಯಾಕ್ಟ್ರೀಸ್ಗಳಿದೆಯಲ್ಲ ಆ ಮ್ಯಾನುಫ್ಯಾಕ್ಚರ್ ಇಂದ ತರಿಸ್ಕೊಳ್ಬೇಕು. ನಾನು ನಿಮಗೆ ಬೆಂಗಳೂರು ಹಾಗೂ ಸುತ್ತಮುತ್ತಲು ಇರುವಂತಹ ಊರುಗಳಲ್ಲಿ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಏನೇನಿದೆ, ಡೆಫಿನೆಟ್ಲಿ ತುಂಬಾ ಫ್ಯಾಕ್ಟ್ರೀಸ್ಗಳಿದೆ. ಕ್ಲೀನಿಂಗ್ ಐಟಮ್ಸ್ಗಳಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ಗಳಿರ್ಬೋದು, ಡಿಸ್ಪೋಸಿಬಲ್ ಐಟಮ್ಸ್, ಟಿಶ್ಯೂಸ್, ಡೋರ್ ಮ್ಯಾಟ್ಸ್, ಸೊ ಏನೇನು ಮಾಡ್ತಾರೆ ಎಲ್ಲ ಐಟಮ್ಗಳು ಸಿಗುವಂತಹ ಅಂಗಡಿಗಳ ಲಿಂಕ್ ಅನ್ನ ನಾನು ನಿಮಗೆ ಹಾಕಿರ್ತೀನಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಈ ರೀತಿ ಒಳ್ಳೊಳ್ಳೆ ಐಟಮ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ, ಹೋಲ್ಸೇಲ್ ದರದಲ್ಲಿ. ಸೊ ಅಲ್ಲಿಂದ ತಂದ್ಬಿಟ್ಟು ನೀವು ಇಲ್ಲಿ ಇದು ನಿಮ್ಮ ಶಾಪ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಕೇವಲ 15,000 ರುಪೀಸ್ ಐಟಮ್ ಸಾಕು. 15,000ಗೆ ನಿಮ್ದು ಇಡೀ ಶೆಲ್ಫ್ಸ್ ತುಂಬಿಸ್ಬಿಡ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಯಾವಾಗ ಬಿಸ್ನೆಸ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಕಮ್ ಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡೆಫಿನೆಟ್ಲಿ ಆಮೇಲೆ ನೀವು ಐಟಮ್ಸ್ಗಳನ್ನ ಜಾಸ್ತಿ ಮಾಡಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬಿಸ್ನೆಸ್ಗಳು ಯಾವಾಗ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಕಂಪನಿಯರ್ಗಳ ಡೀಲರ್ಗಳು ಕೂಡ ನಿಮ್ಮ ಹತ್ರ ಬರ್ತಾರೆ. ನಾವು ನಿಮಗೆ ಕ್ರೆಡಿಟ್ ಕೊಡ್ತೀವಿ, ದಯವಿಟ್ಟು ನಮ್ಮ ಪ್ರಾಡಕ್ಟ್ಗಳನ್ನು ಹಾಕಿ ಒಳ್ಳೆ ಮಾರ್ಜಿನ್ ಕೊಡ್ತೀವಿ ಅಂತ ಕೂಡ ನಿಮ್ಮ ಹತ್ರ ಕೇಳ್ತಾರೆ. ಡೆಫಿನೆಟ್ಲಿ ಅವ್ರ ಹತ್ರ ಕೂಡ ನೀವು ಮಟೀರಿಯಲ್ಗಳನ್ನು ತರಿಸ್ಬೋದು, ಹಾಕ್ಬೋದು, ಅಂಗಡಿಯನ್ನ ಬೆಳೆಸ್ಬೋದು ಸ್ನೇಹಿತರೆ. ಹಾಗಾದ್ರೆ ಇಷ್ಟೇನಾ? ಶೆಲ್ಫ್ಸ್ ಮತ್ತು ಐಟಮ್ಸ್ ಅಷ್ಟೇ ಸಾಕಾ? ಡೆಫಿನೆಟ್ಲಿ ಸಾಕು, ಏನು ಬೇಡ. ನಿಮ್ಗೆ ಚೇರ್ ಬೇಕಷ್ಟೇ, ಚೇರ್ ಹಾಕೊಳ್ಳಿ, ಒಂದು 50 ರುಪೀಸ್ ಒಂದು ಬಿಲ್ ಬುಕ್ ತಗೊಳ್ಳಿ, ಬೇರೆ ಯಾವುದೇ ಕತೆ ಬೇಡ. ಏನೇನು ಬರುತ್ತೆ ಬೇಕಾದ್ರೆ ಬಿಲ್ ಕೇಳಿದ್ರೆ ಬಿಲ್ ಕೊಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಅಷ್ಟೇ, ಇದಿಷ್ಟರಲ್ಲೇ ಸ್ಟಾರ್ಟ್ ಮಾಡಿ, ಬೇರೆ ಏನು ಬೇಕಾಗಿಲ್ಲ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಒಂದು ಲೈಸೆನ್ಸ್ ಬೇಕು, ಶಾಪ್ ಲೈಸೆನ್ಸ್ ಬೇಕಾಗುತ್ತೆ. ಹತ್ತಿರದ ಮುನ್ಸಿಪಾಲಿಟಿ ಇದರಿಂದ ಕಾರ್ಪೊರೇಷನ್ ಇಂದ ಒಂದು 2,000 ರುಪೀಸ್ಗೆ ನಿಮ್ಗೆ ಒಂದು ಟ್ರೇಡ್ ಇದು ಸಿಗ್ಬಿಡುತ್ತೆ, ಶಾಪ್ ಲೈಸೆನ್ಸ್ ಸಿಗುತ್ತೆ. ಸೊ ಅದನ್ನು ತಂದಿಟ್ಕೊಳ್ಳಿ. ಈ ಮೂಲಕ ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ. ಇವಾಗ ಬಂದ್ಬಿಡೋಣ ಪ್ರಾಫಿಟ್ ಸಿಗುತ್ತೆ. ಡೆಫಿನೆಟ್ಲಿ ನಾನು ಇದನ್ನು ಕೂಡ ತಮ್ಮನೇಲಿ ಹಾಕಿದ್ದೀನಿ, 50% ಪ್ರಾಫಿಟ್ ಸಿಗುತ್ತೆ. ಡೆಫಿನೆಟ್ಲಿ ನಿಮಗೆ ಕೆಮಿಕಲ್ಸ್ ಅಲ್ಲಿ 50% ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ತಾರೆ, ಇದು ಆಕ್ಚುಲಿ ಮಾರ್ಜಿನ್. ಓಕೆ, ಸೊ ಇದರಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ಗಳಲ್ಲಿ 30%, ಟಿಶ್ಯೂ, ಡೋರ್ ಮ್ಯಾಟ್ಸ್, ಗಾರ್ಬೇಜ್ ಬ್ಯಾಗ್ಗಳಲ್ಲಿ ನಿಮಗೆ 40%, ಇನ್ನು ಅದರ್ ಐಟಮ್ಸ್ ಬರ್ತ್ಡೇ ಇರ್ಬೋದು, ಈ ಪರ್ಫ್ಯೂಮರಿ ಐಟಮ್ಸ್ ಇರ್ಬೋದು, ಸೊ ಇವುಗಳಲ್ಲಿ ನಿಮಗೆ ಅರೌಂಡ್ 60 to 70% ಮಾರ್ಜಿನ್ ಸಿಗುತ್ತೆ ಸ್ನೇಹಿತರೆ. ಓವರ್ ಆಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅರೌಂಡ್ 50% ಮಾರ್ಜಿನ್ ಸಿಗುತ್ತೆ. ಏನಪ್ಪ 50% ಅಂದ್ರೆ, ಪ್ರತಿದಿನ 1,000 ರೂಪಾಯಿ ಐಟಮ್ ಅನ್ನು ನೀವು ಸೇಲ್ ಮಾಡಿದ್ರು ಕೂಡ ಆರಾಮಾಗಿ ಸೇಲ್ ಆಗುತ್ತೆ. ಮಾಡಿದ್ರು ಕೂಡ ನಿಮಗೆ 500 ರೂಪಾಯಿ ಲಾಭನೇ ಬಂದ್ಬಿಡುತ್ತೆ ಸ್ನೇಹಿತರೆ. ಗೊತ್ತಾಯ್ತಲ್ಲ, ಇದಕ್ಕೆ 50% ಮಾರ್ಜಿನ್ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಇದೆ, ನಾನು ಇದು ಗ್ಯಾರಂಟಿಯಾಗಿ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ಸುತ್ತಮುತ್ತಲು ಆಕ್ಚುಲಿ ನಮ್ಗೆ ಗೊತ್ತಿರೋರು ಕೂಡ ಮಾಡ್ತಾ ಇದ್ದಾರೆ. ಒಂದು 2-3 ಅಂಗಡಿಗಳಿದೆ, ನಾನು ಹೋಗಿ ಮೀಟ್ ಆಗಿ ಬಂದಿದ್ದೀನಿ. ಸೊ ಕೇಳಿದಾಗ ಅವರು ನಮ್ಗೆ ಹೇಳಿರೋದು ಡೆಫಿನೆಟ್ಲಿ 50% ಮಾರ್ಜಿನ್ ಇದೆ. ಏನ್ ನೀವು ಹಾರ್ಪಿಕ್ ಇರ್ಬೋದು, ಫಿನಾಲ್ ಇರ್ಬೋದು, 70-80 ರೂಪಾಯಿ ತಗೊಂತಿರಲ್ಲ, ಅದು ನಿಮಗೆ ಬೇರೆ ಬೇರೆ ಇದರಲ್ಲಿ ಮ್ಯಾನುಫ್ಯಾಕ್ಚರ್ಗಳ ಹತ್ರ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ನಿಮಗೆ 20 ರುಪೀಸ್ 30 ರುಪೀಸ್ಗೆ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಮಾರ್ಜಿನ್ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಗೊತ್ತಾಯ್ತಲ್ಲ ಪ್ರಾಫಿಟ್ ಹೇಗಿದೆ ಅಂತ. ಹಾಗೆ ಕೊನೆಯದಾಗಿ ಕೆಲವೊಂದು ಟಿಪ್ಸ್ಗಳಿದೆ, ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಅಂಗಡಿಗಳನ್ನ ಜಸ್ಟ್ ಡಯಲ್ ಗೂಗಲ್ಗಳಲ್ಲಿ ಲಿಸ್ಟಿಂಗ್ ಮಾಡಿ ನಿಮ್ಮ ಏರಿಯಾದಲ್ಲಿ. ಹಾಗೆ ಇದರಿಂದ ನೀವು ಹೆಚ್ಚಿನ ಜನರಿಗೆ ವಿಸಿಬಲ್ ಆಗ್ಬೋದು. ಜನ ಬಂದು ಸರ್ಚ್ ಮಾಡ್ತಾರೆ, ಎಲ್ಲಾದ್ರೂ ಕೆಮಿಕಲ್ ಶಾಪ್ ಇದೆಯೋ, ಎಲ್ಲಾದ್ರೂ ಇದು ಹೌಸ್ ಕೀಪಿಂಗ್ ಐಟಮ್ಸ್ ಇದೆಯೋ. ಸೊ ಬೇರೆ ಬೇರೆಯವರು ಸರ್ಚ್ ಮಾಡಿದಾಗ ನಿಮ್ಮ ಅಂಗಡಿ ವಿಸಿಬಲ್ ಆಗಬೇಕು ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಇವುಗಳಲ್ಲಿ ಲಿಸ್ಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಸೇಲ್ ಮಾಡಿ. ಡೆಫಿನೆಟ್ಲಿ ನಿಮ್ಮಲ್ಲಿ ಇರುವಂತಹ ಐಟಮ್ಗಳನ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ಇನ್ನು ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ನೀವು ಸೇಲ್ ಮಾಡಿ. ಇಲ್ಲ ದುಕಾನ್ ಆ್ಯಪ್ ಅನ್ನು ಯೂಸ್ ಮಾಡಿ. ದುಕಾನ್ ಆ್ಯಪ್ ಅಲ್ಲೂ ಕೂಡ ನೀವು ನಿಮ್ಮ ಅಂಗಡಿ ತರ ಮಾಡ್ಬಿಟ್ಟು, ಆನ್ಲೈನ್ ಅಂಗಡಿಗಳನ್ನ ಮಾಡ್ಬಿಟ್ಟು ಐಟಮ್ಸ್ಗಳನ್ನ ಸೇಲ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನಿಮಗೆ ಒಂದು ಸಪರೇಟ್ ಇನ್ಕಮ್ ಜನರೇಟ್ ಆಗುತ್ತೆ. ಡೈರೆಕ್ಟ್ ಆಗಿ ಜನರಿಗೆ ಸೇಲ್ ಮಾಡೋದ್ರಿಂದ ಆಲ್ ಓವರ್ ಕರ್ನಾಟಕದಾದ್ಯಂತ, ಆಲ್ ಓವರ್ ಇಂಡಿಯಾದಾದ್ಯಂತ ಕೂಡ ನೀವು ಸೇಲ್ ಮಾಡ್ಬೋದು ವಿತ್ ಅಂಗಡಿ ಜೊತೆಯಲ್ಲಿ. ಸೊ ಆದ್ದರಿಂದ ಇವುಗಳನ್ನು ಕೂಡ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು, ಯಾವ ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಯಾವ ಡೀಲರ್ಶಿಪ್ ಜೊತೆ ನೀವು ತಗೊಂತ ಇದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ, ಅವ್ರ ಜೊತೆ ಒಂದು ಒಳ್ಳೆ ಉತ್ತಮವಾದ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳಿ. ಸರಿಯಾಗಿ ಬಿಲ್ ಪೇಮೆಂಟ್ ಅನ್ನ ಮಾಡಿ. ಇದರಿಂದ ನಿಮಗೆ ಹೆಚ್ಚು ಐಟಮ್ಗಳು ಕ್ರೆಡಿಟ್ ಅಲ್ಲಿ ಸಿಗುತ್ತೆ. ಡಿಸ್ಕೌಂಟ್ ಕೂಡ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಸ್ನೇಹಿತರೆ. ಈ ಟಿಪ್ಸ್ಗಳೇನಿದೆ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿದ್ರಲ್ಲ, ಎಂತ ಉತ್ತಮವಾದ ಮಾಹಿತಿ ತಂದಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ಹೆಸಿಟೇಷನ್ ಬೇಡ, ಒಂದು ಮನ್ಸ್ ಮಾಡಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ಬೆಳೆಯುತ್ತೆ ಸ್ನೇಹಿತರೆ. ಸೊ ಇಂಥ ಒಂದು ಉತ್ತಮವಾದ ವಿಚಾರ ತಂದಿದ್ದಕ್ಕೆ ವಿಶೇಷ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.